ಹ್ಯಾಪಿ ಮಾರ್ನಿಂಗ್ ಎಲ್ಲರಿಗೂ. ನನ್ನ ಹೆಸರು ತೇಜಸ್ವಿನಿ. ಇಂಗ್ಲೀಷ್ ಕಲಿಕಾ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಟಾಪಿಕ್ ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್, ಪ್ರೊನೌನ್. ಪ್ರೊನೌನ್ ಅಂತ ಅಂದರೆ ಪ್ರೊನೌನ್. ನೌನ್ ಅಂತ ಅಂದರೆ ನಾಮಪದ. ನಾಮಪದಕ್ಕಿಂತ ಹೆಚ್ಚಾಗಿ ಬಳಸುವಂಥ ಪದನ ನಾವು ಪ್ರೊನೌನ್ ಅಂತ ಕರಿತೀವಿ. ಎಲ್ಲ ಕಡೆ ಮಾತಾಡಬೇಕಾದ್ರೂ ಅವರ ಹೆಸರಿಟ್ಕೊಂಡೇ ಮಾತಾಡೋಕ್ಕಾಗಲ್ಲ ನಮಗೆ. ಅವನು, ಅವಳು, ಅದು, ಇದು, ಇವರು, ಅವರು ಅನ್ನೋದನ್ನು ನಾವು ಬಳಸೋಕ್ಕೆ ಶುರು ಮಾಡ್ತೀವಿ, ನಾವು ಮಾತಾಡಬೇಕಾದ್ರೂ ಅಥವಾ ನಾವು ಬರಿಬೇಕಾದ್ರೂ. ಸೊ ಅದನ್ನು ನಾವು ಪ್ರೊನೌನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಪ್ರೊ ಅಂತ ಅಂದರೆ ಜಾಸ್ತಿ, ನೌನ್ ಅಂದರೆ ನಾಮಪದ. ನಾಮಪದಕ್ಕಿಂತ ಹೆಚ್ಚಾಗಿ ಬಳಸೋದನ್ನು ನಾವು ಪ್ರೊನೌನ್ ಅಂತ ಕರಿತೀವಿ. ಇವತ್ತಿನ ಟಾಪಿಕ್ ಪ್ರೊನೌನ್. ನಿಮ್ಮೆಲ್ಲರಿಗೂ ಜ್ಞಾಪಕ ಇರ್ಬೋದು, ನಾನು ಹೋದ ಕ್ಲಾಸಲ್ಲಿ ಹೇಳಿದ್ದೆ ಐ, ಯು, ಹಿ, ಶಿ, ಇಟ್ ಅಂತ. ಸೊ ನಾವು ಆ ಕ್ಲಾಸನ್ನ ಸ್ವಲ್ಪ ಲಿಂಕ್ ಈ ಕ್ಲಾಸ್ಗೆ ತಗೋಬೇಕಾಗತ್ತೆ. ಜ್ಞಾಪಕ ಇರಬೇಕು, ಸಿಂಗ್ಯುಲರ್ ಅಂತ ಹೇಳಿದ್ದೆ, ಪ್ಲೂರಲ್ ಅಂತ ಹೇಳಿದ್ದೆ. ಒಬ್ಬ ಇದ್ದಾಗ, ಒಬ್ಬ ವ್ಯಕ್ತಿ ಇದ್ದಾಗ ನಾವು ಅದನ್ನು ಸಿಂಗ್ಯುಲರ್ ಅಂತ ಹೇಳ್ತೀವಿ. ಒಂದಕ್ಕಿಂತ ಜಾಸ್ತಿ ವ್ಯಕ್ತಿ ಇದ್ದಾಗ ಅದನ್ನು ಪ್ಲೂರಲ್ ಅಂತ ಹೇಳ್ತೀವಿ. ಸೊ ನಾವು ಇಲ್ಲಿ ಇಂಗ್ಲೀಷಲ್ಲಿ ಪರ್ಸನ್ ಅಂತ ಅಂದರೆ ಎಷ್ಟು ಜನರ ವಿಂಗಡಣೆ ಮಾಡ್ತಾ ಇದ್ದೀವಿ. ನಾವು ವರ್ಬ್ಸ್ನ ಕಲೀಲಿಕ್ಕೆ ಅನ್ನೋದನ್ನು ತಿಳ್ಕೊಳ್ಳೋಣ. ಪರ್ಸನಲ್ಲಿ 3 ವಿಧ: ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಮತ್ತು ಥರ್ಡ್ ಪರ್ಸನ್. ಫಸ್ಟ್ ಪರ್ಸನ್ ಅಂದರೆ ನಾನು, ನಾನು ಫಸ್ಟ್ ಪರ್ಸನ್. ಸೆಕೆಂಡ್ ಪರ್ಸನ್ ಅಂದರೆ ನೀನು, ಯು, YOU, ಯು, ಸೆಕೆಂಡ್ ಪರ್ಸನ್. ಥರ್ಡ್ ಪರ್ಸನ್ ಅಂದರೆ ಅವರು, ಅವರು ಅಂದರೆ ಹಿ, ಶಿ, ಇಟ್. ಈ ಎಲ್ಲ ವ್ಯಕ್ತಿಗಳು ಸಿಂಗ್ಯುಲರ್ ಆಗಿದ್ದಾಗ ಐ, ಯು, ಹಿ, ಶಿ, ಇಟ್ ಅಂತ ಕರಿತೀವಿ. ಐ ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಯು ಫಸ್ಟ್ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್, ಹಿ, ಶಿ, ಇಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಈ ಸಿಂಗ್ಯುಲರ್ ಇದ್ದಾಗ ನೀವು ಜ್ಞಾಪಕ ಇಟ್ಕೊಂಡಿರ್ಬೋದು, ನಾವು ಹೆಲ್ಪಿಂಗ್ ವರ್ಬ್ಸ್ ಮಾಡಿದಾಗ ಐ ಬಂದಾಗ ಆಮ್ ಬರಬೇಕು ಅಂತ ಹೇಳಿದ್ದೆ. ಯು ಬಂದಾಗ ಆರ್ ಬರಬೇಕು ಅಂತ ಹೇಳಿದ್ದೆ. ಹಿ, ಶಿ, ಇಟ್ ಬಂದಾಗ ಈಸ್ ಬರಬೇಕು ಅಂತ ಹೇಳಿದ್ದೆ ಪ್ರೆಸೆಂಟ್ ಟೆನ್ಸಲ್ಲಿ. ಜ್ಞಾಪಕ ಇಲ್ಲ ಅಂತ ಅಂದರೆ ದಯವಿಟ್ಟು ಹಿಂದಿನ ಕ್ಲಾಸಿಗೆ ಹೋಗಿ ರೆಫರ್ ಮಾಡಿ ಆಮೇಲೆ ಈ ಕ್ಲಾಸಿಗೆ ಬನ್ನಿ. ಇದು ಸಿಂಗ್ಯುಲರ್. ಹಿಂಗೆ ನಾವು ಪ್ಲೂರಲ್ಲಿಗೆ ಬಂದಾಗ ವಿ, ನಾನು ಅಂದರೆ ಐ, ವಿ ಅಂದರೆ ನಾವು. ಸಿಂಗ್ಯುಲರ್ ಇದ್ದಾಗ ಐ, ಪ್ಲೂರಲ್ ಇದ್ದಾಗ ನಾವು. ನಾವು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ? ವಿ. ವಿ ಅಂತ ಬಂದಾಗ ವಿ ಆರ್ ಅಂತ ಬಳಸಬೇಕು, ಯಾಕಂದರೆ ನಾವುಗಳು. ಯು, ಯು ಇದ್ದಾಗ ಸಿಂಗ್ಯುಲರ್ಗೂ ಯು ಹೇಳ್ತೀವಿ, ಪ್ಲೂರಲಿಗೂ ಯು ಹೇಳ್ತೀವಿ. ಸೊ ಯು ಆರ್ ಅಂತಾನೆ ಬಳಸಬೇಕು. ದೇ, ದೇ ಇದ್ದಾಗ ನಾವೇನು ಬಳಸಬೇಕು? ದೇ ಆರ್. ಇಲ್ಲಿ ಹೇಗೆ ವೇರಿಯೇಷನ್ ಇದೆ? ಐ ಆಮ್, ಯು ಆರ್, ಹಿ ಈಸ್, ಶಿ ಈಸ್, ಇಟ್ ಈಸ್. ಹಾಗೆ ಇಲ್ಲಿ ಯಾವುದೇ ಥರದ ವೇರಿಯೇಷನ್ ಇಲ್ಲ. ಸೊ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಬರಿಬೇಕಂದ್ರೆ ದೇ ಆರ್ ಅಂತಾನೆ ಬರಿತೀವಿ. ಸೊ ನಾವು ಹೇಗೆ ಬರಿಬೇಕು? ವಿ ಆರ್, ಯು ಆರ್, ದೇ ಆರ್. ನಾವುಗಳು, ಅವರುಗಳು, ಇವರುಗಳು. ಸೊ ವಿ ಆರ್, ಯು ಆರ್, ದೇ ಆರ್. ಇವಾಗ ಇದಕ್ಕೆ ರಿಲೇಟೆಡ್ ಆಗಿರೋಂತಹ ಎಕ್ಸಾಂಪಲ್ಸ್ ನೋಡೋಣ. ನಾನು ಮಾಡ್ತಾ ಇರೋದು ಬರೀ ಪ್ರೆಸೆಂಟ್ ಟೆನ್ಸ್ ಎಕ್ಸಾಂಪಲ್ಸು. ದಯವಿಟ್ಟು ಪಾಸ್ಟ್ ಟೆನ್ಸ್ ಎಕ್ಸಾಂಪಲ್ಸ್ನ ನೀವೇ ಮಾಡಿ ನಿಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಖಂಡಿತ ಅದನ್ನು ನೋಡಿ ನಿಮಗೆ ಫೀಡ್ಬ್ಯಾಕ್ ಕಳಿಸ್ಕೊಡ್ತೀನಿ. ನಾವು ಪ್ರೆಸೆಂಟ್ ಟೆನ್ಸ್ ಎಕ್ಸಾಂಪಲ್ಸ್ ಮಾಡ್ತಿರೋದ್ರಿಂದ ಬರೀ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿರುವಂತಹ ಹೆಲ್ಪಿಂಗ್ ವರ್ಬ್ಸ್ನ ಉಪಯೋಗಿಸಿ ಸೆಂಟೆನ್ಸ್ ಎಕ್ಸಾಂಪಲ್ಸ್ನ ನೋಡ್ತೀವಿ. ಐ, ಐ ಅಂತ ಬಂದಾಗ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬು ಆಮ್ ರೈಟಿಂಗ್. ನಾನು ಬರಿತಾ ಇದ್ದೀನಿ, ರೈಟಿಂಗ್, ING. ಇದು ಹೊಸ ಪದ ನಿಮಗೆ. ಬರಿತಾ ಇದ್ದೀನಿ, ನಾನು ಇನ್ನೂ ಬರಿತಾ ಇದ್ದೀನಿ, ಬರಿತಾನೇ ಇದ್ದೀನಿ. ಸೊ ING ಪದನ ನಾವು ಬರಿತಾ ಇದ್ದೀನಿ ಪ್ರೆಸೆಂಟ್ ಟೆನ್ಸಿಗೆ ಬಳಸ್ಕೋಬೇಕು. ಎರಡನೇ ಎಕ್ಸಾಂಪಲ್ಸು ವಿ ಆರ್ ರೈಟಿಂಗ್.
ಆರ್ ನಾವುಗಳು, ವಿ ಅಂತ ಅಂದರೆ, ಐ ಅಂದರೆ ನಾನು ಸಿಂಗ್ಯುಲರ್, ವಿ ಅಂದರೆ ನಾವುಗಳು. ವಿ ಆರ್ ರೈಟಿಂಗ್. ಆರ್ ಯಾವಾಗ ಬಳಸ್ತೀವಿ? ಪ್ಲೂರಲ್ ಟೆನ್ಸಲ್ಲಿ ಬಳಸ್ತೀವಿ. ಮೂರನೇ ಎಕ್ಸಾಂಪಲು, ಯು ಆರ್ ಲರ್ನಿಂಗ್. ಹೇಳ್ದಂಗೆ ಸಿಂಗ್ಯುಲರ್ ಆಗಿರ್ಬೋದು ಅಥವಾ ಪ್ಲೂರಲ್ ಆಗಿರ್ಬೋದು, ಆರ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ನಾವು ಉಪಯೋಗಿಸ್ತೀವಿ ಪ್ರೆಸೆಂಟ್ ಟೆನ್ಸಲ್ಲಿ. ಸೊ ಪಾಸ್ಟ್ ಟೆನ್ಸಲ್ಲಿ ಏನು ಬಳಸ್ತೀವಿ? ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನೆಕ್ಸ್ಟ್ ಎಕ್ಸಾಂಪಲ್, ಹೀ ಈಸ್ ಟಾಕಿಂಗ್. ಅವನು ಮಾತಾಡ್ತಾ ಇದ್ದಾನೆ, ಪ್ರೆಸೆಂಟ್ ಟೆನ್ಸಲ್ಲಿದ್ದೀವಿ. ಸೊ ಹಾಗಾಗಿ ಹೆಲ್ಪಿಂಗ್ ವರ್ಬು ಈಸ್ ಟಾಕಿಂಗ್ ಅಂತ ಬರೀಬೇಕು. ಕೊನೆ ಎಕ್ಸಾಂಪಲು, ದೇ ಆರ್ ಟಾಕಿಂಗ್. ಅವರುಗಳು ಮಾತಾಡ್ತಾ ಇದ್ದಾರೆ. ಸೊ ಆರ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕು. ಈ ಕಾನ್ಸೆಪ್ಟ್, ಪಾಸ್ಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಎಕ್ಸಾಂಪಲ್ಸ್ ಎಲ್ಲ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸಲ್ಲಿ ಬಳಸೋದ್ರಿಂದ ನಾವು ಪಾಸ್ಟ್ ಟೆನ್ಸ್ ಅಥವಾ ಫ್ಯೂಚರ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸಲ್ಲಿ ಹೇಗೆ ಬಳಸಬೇಕು ಅನ್ನೋದನ್ನು ಎಲ್ಲ ಎಕ್ಸಾಂಪಲ್ಗಳನ್ನು ನೀವು ಕಾಮೆಂಟ್ ಸೆಕ್ಷನ್ನಲ್ಲೇ ಹಾಕಿ, ನಾವು ಖಂಡಿತ ಟಚಲ್ಲಿರೋಣ. ನಿಮ್ದು ಎಲ್ಲ ಡೌಟ್ಗಳನ್ನು ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.